ಓಯ್ ಗುಂಡಣ್ಣ ಗುಂಡಣ್ಣ ಯಾರ ಅದು? ಹಲೋ ಹಲೋ ಗುಂಡಣ್ಣ ಕೇಳಿಸ್ತಾ ಇದ್ಯಾ? ತನ್ಮಯ್ ನಿಮ್ ಮನೆಗ್ ಬಂದಿದ್ದಾನಾ? ಸರಿ. ಏನಂತೆ? ಅಜ್ಜಿ ಅವ್ರಿಗೂ ಗೊತ್ತಿಲ್ವಂತೆ. ಆಲ್ಮೋಸ್ಟ್ ನನ್ನ ಕ್ಲಾಸ್ಮೇಟ್ಸ್ ಎಲ್ರಿಗೂ ಫೋನ್ ಮಾಡಿ ಕೇಳಾಯ್ತು, ಎಲ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅವತ್ತೇ ಪಡ್ಕೊಂಡೆ ಈ ಬಾಕ್ಸಿಂಗು ಮಣ್ಣು ಮಸಿ ಏನು ಬೇಡ ಅಂತ. ನೀವೆಲ್ಲ ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಈಗ ನೋಡಿ ಅನ್ಭವಿಸಿ. ಯಾವಾಗ್ಲೂ ನಂದೇ ಸರಿ ಅಂತಂದ್ರೆ ಹೀಗೆ ಆಗೋದು. ಅಲ್ಲ ಸುನಂದ, ಬಾರ್ಸಿಂಗ್ ಇಂದ ಈಗ ಏನಾಯ್ತು ಅಂತ ಇಷ್ಟೊಂದು ಕೂಗಾಡ್ತಿದ್ದೀರಾ ನೀವು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀನಿ. ಸಂಬಂಧ ಇದೆ. ಅದನ್ನ ಕಲಿಯೋವರೆಗೂ ಶಿಸ್ತಲ್ಲಿದ್ದ ನಮ್ಮ ಹುಡ್ಗ. ಈಗ ನೋಡಿ ಅದನ್ನ ಕಲ್ತಾದ್ಮೇಲೆ ಹೊಡಿ ಬಡಿ ಅಂತ ಶುರು ಮಾಡ್ಕೊಂಡಿದ್ದಾನೆ. ಸುನಂದ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮಗೆ ಗೊತ್ತಾಗಲ್ಲ, ಯಾವ್ದೋ ವಿಷಯನ ಯಾವ್ದಕ್ಕೋ ಹೋಲಿಕೆ ಮಾಡ್ತಿದ್ದೀರಾ. ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ ಅಂತನಾ? ಈ ಮನೆಯಲ್ಲಿ ನೀವೊಬ್ರೇ ಬುದ್ಧಿವಂತರು, ನಾವೆಲ್ಲ ದಡ್ರು ಅಲ್ವಾ? ನಾ ಹಂಗ್ ಹೇಳಿಲ್ಲ ಸುನಂದ. ಕುಸುಮ, ಈಗ ಈ ಜಗಳ ಎಲ್ಲ ಬೇಕಾ? ಜಗಳ ಆಡೋದು ಮುಖ್ಯನ ಈಗ? ಅಲ್ಲ ತಾನೆ. ಮೊದಲು ಆಗ್ಬೇಕಾಗಿರೋ ಕೆಲಸ ಏನೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ಏನ್ ಹೇಳ್ತಿದ್ದೀರ ಅದಕ್ಕೆ? ತನ್ಮಯ್ ಕೂಡನಾ? ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಿಶನ್. ಅದಕ್ಕೆ ಒಂದ್ಸಲ ಮಾವನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಪ್ಲೀಸ್ ಅದಕ್ಕೆ ಅದೊಂದು ಮಾತ್ರ ಮಾಡಬೇಡಿ. ಅಪ್ಪಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಪೂಜೆನೂ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ನನ್ನ ನಂಬಿ. ಅಲ್ಲ ಕಣೋ ಕಿಶನ್, ನೀವೇನು ಮಾತಾಡಬೇಡಿ ಅದಕ್ಕೆ. ಅಲ್ಲ ಕಣೋ ನಂಬಿ. ಏನ್ ಭಾಗ್ಯ ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ? ಎಲ್ಲ ಓಕೆನಾ? ಅದು ಆದಿಯವರು ಮತ್ತೆ ತನ್ಮಯ್ ಬಗ್ಗೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಏನಾಯ್ತು ಭಾಗ್ಯ? ಎಲ್ಲ ಓಕೆ ತಾನೆ? ಮಗ, ಅದು ಆದಿಯವರು ಮತ್ತೆ ತನ್ಮಯ್ ಬಾಕ್ಸಿಂಗ್ ಕಾಂಪಿಟೇಷನ್ ಅಂತ ಮೈಸೂರ್ಗೆ ಹೋಗಿದ್ದಾರೆ. ಮೈಸೂರ್ಗೆ? ಹಾ ಮಾವ, ತನ್ಮಯ್ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ದ. ಅದಕ್ಕೆ ಆದಿಯವ್ರು ಕರ್ಕೊಂಡು ಹೋದ್ರು. ಅಲ್ಲ, ಅವ್ರು ಹೋಗ್ತಾರೆ ಅಂದ ತಕ್ಷಣ ನೀನ್ ಕಳ್ಸ್ಕೊಟ್ಬಿಟ್ಯಾ? ಬೇಡ ಅಂತ ಹೇಳ್ಬೇಕು ತಾನೆ? ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್, ಅವನ್ಗೆ ತುಂಬಾ ಕೆಲ್ಸ ಇರುತ್ತೆ. ಅದೆಲ್ಲ ಗೊತ್ತಿದ್ದು ಕಳ್ಸಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಮೀನಾಕ್ಷಿ, ನಾನ್ ನಿನ್ ಒಳಗಡೆನೆ ಹೇಳ್ದೆ ತಾನೆ ಅವನ್ ಸಂತೋಷವೇ ನನ್ ಸಂತೋಷ ಅಂತ. ಹಾಗಲ್ಲ ಅಣ್ಣ, ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಊರೂರ್ ಸುತ್ತೋದು ಎಷ್ಟ್ ಸರಿ ಹೇಳು? ಮೀನಾಕ್ಷಿ, ಸ್ವಲ್ಪ ಸುಮ್ನಿರು, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಸುಮ್ನಿದ್ ಬಿಡು. ಅಲ್ಲಮ್ಮ, ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು. ಇಲ್ಲ ಮಾವ, ಅದು ನನ್ಗೆ ಇಲ್ಲೇ ಪಕ್ಕದಲ್ಲೇ ಒಂದು ಆರ್ಡರ್ ಕೊಡೋದಿತ್ತು, ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಫೋನ್ ಮಾಡಿ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ಹಾಗೆ ಹೇಳಿ ಹೋಗೋಣ ಅಂತ ಬಂದೆ. ಓ ಸರಿಮ್ಮ, ಒಳ್ಳೇದಾಯ್ತು.
ಏಯ್ ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನು ಅವತ್ತೇ ನಮ್ಮ ಮನೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾನೆ. ನಾನೇ ನಿಮ್ ಮನೆ ಹೊಸಲು ಇನ್ನೂ ತುಳ್ದಿಲ್ವಲ್ಲ, ಇನ್ನೂ ಹೊರಗಡೆನೆ ಇದ್ದೀನಿ. ಏಯ್ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಯಾಕೆ ಬಂದೆ ಬಗಳ? ಏ ಎಮ್ಮೆ, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಯಾಕೆ ಅಂತ ಹೇಳು. ಅಲ್ಲ, ನೀವ್ ಯಾಕೆ ಬಂದ್ರಿ ಅಂತ ನನಗೇನ್ ಗೊತ್ತು? ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟು ನಾನು ಯಾಕೆ ಬಂದೆ ಹೇಳು ಅಂತ ಹೇಳಿದ್ರೆ ನಾನೇನಂತ ಹೇಳಿ ತಾಂಡವ್ ಅವ್ರೆ? ಭಾಗ್ಯ, ನಾಟಕ ಮಾಡ್ಬೇಡ. ಸರಿ, ಹಾಳಾಗೋಗ್ಲಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ತನ್ಮಯ ಎಲ್ಲಿ? ನಿನ್ನೆ ಕೇಳ್ತಾ ಇರೋದು, ತನ್ಮಯ್ ಎಲ್ಲಿ? ಅವನ್ ಮೈಸೂರಿಗೆ ಹೋಗಿದ್ದಾನೆ, ಆದಿ ಅವ್ರ ಜೊತೆ ಬಾಕ್ಸಿಂಗ್ ಕಾಂಪಿಟೇಷನ್ ಇದೆ. ಸುಳ್ಳು ಸುಳ್ಳು ಹೇಳ್ತಿದ್ಯಾ? ನೋಡ್ ಭಾಗ್ಯ, ನಿನ್ ಸುಳ್ಳು ಇವ್ರ ಮುಂದೆಲ್ಲ ನಡಿಬೋದು, ನನ್ ಮುಂದೆ ಅಲ್ಲ. ಮರ್ಯಾದೆಯಿಂದ ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳು. ನಾನು ಸುಮ್ಮನೆ ಇದ್ರೆ ಇವನು ಎಲ್ಲನೂ ಹಾಳು ಮಾಡಾಕ್ತಾನೆ. ಭಾಗ್ಯ, ಏನ್ ನಡೀತಾ ಇದೆ ಇಲ್ಲಿ? ನೀನ್ ನೋಡಿದ್ರೆ ನನ್ನ ಮಗ ಮೈಸೂರಿಗೆ ಹೋಗಿದ್ದಾನೆ ಅಂತಿದ್ಯಾ, ಅವನ್ ನೋಡಿದ್ರೆ ನನ್ನ ಮಗ ಎಲ್ಲಿ ನಿಂತಿದ್ದಾನೆ? ಇಲ್ಲಿ ಏನ್ ಆಗ್ತಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲಮ್ಮ. ಅದು ಅಲ್ಲದೆ ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅಪ್ಪ, ಏನಪ್ಪ ನೀವು? ಇವನ್ ಎಂತವನಂತ ಗೊತ್ತು ತಾನೆ? ಇವನ್ ಹೇಳೋ ಮಾತಿಗೆ ಭಾಗ್ಯಕ್ಕೆ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು? ನೋಡಿ, ಬೇಕು ಅಂತಾನೆ ಕಿರಿಕ್ ಮಾಡಕ್ ಬಂದಿರ್ತಾನೆ ನೀವು. ಏಯ್ ಕಿಶನ್, ಏನು ನಾನ್ ಕಿರಿಕ್ ಮಾಡ್ತಿದ್ದೀನಾ? ನಿನ್ ತಲೆ ಸರಿಯಾಗಿದೆ ತಾನೆ? ನಿಮ್ ಮತ್ಗೆ ಇದ್ದಾಳಲ್ಲ, ತನ್ಮಯ್ ಕಾಣಿಸ್ತಿಲ್ಲ ಅಂತ ರೋಡ್ ನಲ್ಲೆಲ್ಲ ಹುಡುಕ್ತಾ ಇದ್ಲು. ಅದಕ್ಕೆ ಹೋಗ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟೆ. ಏ ತಾಂಡವ್, ಏನ್ ಮಾಡ್ತಿದ್ಯಾ? ನಾನ್ ಮಾಡಿರೋ ಕರ್ಮನ ಅನುಭವಿಸ್ತಾ ಇದ್ದೀನಿ. ಏ ತಾಂಡವ್, ಏನೋ ಹೇಳ್ತಾ ಇದ್ಯಾ? ಶ್ರೇಷ್ಠ, ಭಾಗ್ಯ ಆಮೇಲೆ ಕಾಮತ್ ಮನೆಯವರು ನನಗೆ ಏನ್ ಮಾಡಿದ್ರು ಗೊತ್ತಾ? ಸರ್, ಇವನು ಸರಿ ಇಲ್ಲ. ಈಗಾಗಲೇ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಯಾರನ್ನು ಬಿಟ್ರು ಇವನು ಮಾತ್ರ ಸುಮ್ಮನೆ ಬಿಡಬೇಡಿ. ಇವಳ ಜೀವನದಲ್ಲಿ ಇವನಿಂದ ಇವಳ ನೆಮ್ಮದಿನೇ ಹಾಳಾಗಿದೆ. ಅಲ್ಲ ರೀ, ನಾನ್ ಹೇಳ್ತಿರೋದು ಕೇಸ್ಗೆ ಮಾತಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೀನ್ ನಾನು ಅವಾಗ್ಲೇ ಹೇಳ್ದೆ ತಾನೆ, ನನ್ ಮಾತ್ ನೀನ್ ಎಲ್ ಕೇಳ್ದ್ಯಾ? ನಿನ್ನ ಲಾಕ್ ಮಾಡೋದಕ್ಕೋಸ್ಕರ ಏನೆಲ್ಲಾ ಮಾಡಿದ್ರು ಅಂತ ನೋಡಿದ್ಯಾ? ಬೇಕಾಗಿತ್ತಾ ಇದಲ್ಲ ನಿನ್ಗೆ? ಎಲ್ರು ಡ್ರಾಮಾ ಮಾಡವ್ರೆ, ಅವ್ರೆಲ್ಲಾ ಸೇರ್ಕೊಂಡು ಒಂದ್ ದೊಡ್ಡ ಡ್ರಾಮಾ ಕಂಪ್ನಿನ ಓಪನ್ ಮಾಡ್ಬೋದು. ಯಾಕೆ ಹೇಳು? ಒಬ್ರಿಗಿಂತ ಒಬ್ರು ನಟ ಭಯಂಕರರೇ ಇರೋದು. ತಾಂಡವ್, ಇನ್ ಮುಂದೆ ಆದ್ರೂ ಬುದ್ಧಿ ಕಲ್ತ್ಕೋ. ಶ್ರೇಷ್ಠ, ನೀ ಹೇಳ್ತಿರೋದು ನಿಜಾನೇ. ಎಲ್ರು ಸೇರ್ಕೊಂಡು ಆ ಪೊಲೀಸ್ ಮುಂದೆ ನನ್ನ ಇಮೇಜೇ ಹಾಳು ಮಾಡ್ಬಿಟ್ರು. ಏ ತಾಂಡವ್, ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಂಡು ಏನು ಯೂಸ್ ಇಲ್ಲ. ಊಟ ಆಯ್ತಾ ನಿಂದು? ನೋ ಶ್ರೇಷ್ಠ, ಊಟನೂ ಬೇಡ, ಏನು ಬೇಡ. ಏ ತಾಂಡವ್, ಅವ್ರುಗಳು ಮಾಡಿರೋ ತಪ್ಪಿಗೆ ನೀನ್ ಯಾಕೋ ಶಿಕ್ಷೆ ಅನ್ಭವಿಸ್ತ್ಯಾ? ನೋಡು, ಸಮಾಧಾನ ಮಾಡ್ಕೊ. ನಾನೀಗ ಊಟ ತಗೊಂಡ್ ಬರ್ತಾ ಇದ್ದೀನಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ನಿನ್ನೆಲ್ಲಾ ಪ್ರಾಬ್ಲಮ್ಗೂ ನನ್ನ ಹತ್ರ ಸೊಲ್ಯೂಷನ್ ಇದೆ. ಅಂಕಲ್, ಹೇಳಪ್ಪ. ಒಂದ್ ಹೆಲ್ಪ್ ಬೇಕಾಗಿತ್ತು. ಹೇಳಪ್ಪ. ನಿಮ್ ಫೋನ್ ಕೊಡ್ತೀರಾ? ಹೌದಾ? ನಮ್ಮಮ್ಮಂಗ್ ಒಂದ್ ಫೋನ್ ಮಾಡ್ಬೇಕಾಗಿತ್ತು. ಆಯ್ತು.
ಹಲೋ ಅಮ್ಮ ನಾನಮ್ಮ. ತನ್ಮಯ್ ಎಲ್ಲಿದ್ಯೋ ಈಗ ಯಾರ ಫೋನಿಂದ ಫೋನ್ ಮಾಡ್ತಿದ್ಯಾ? ಅಮ್ಮ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ತಪ್ಪಿಸ್ಕೊಂಡ್ ಬಂದ್ಯಾ? ಈಗ ಎಲ್ಲಿದ್ಯಾ? ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಈ ಫೋನಿಂದ ನಿನಗ್ ಲೊಕೇಶನ್ ಕಳಿಸ್ತೀನಿ, ಇಲ್ಲಿ ಬರ್ತೀಯಾ? ಹಾ ಕಳ್ಸು ಬರ್ತೀನಿ. ಓಕೆ ಅಮ್ಮ. ಗುಂಡಣ್ಣ ಹಲೋ ಗುಂಡಣ್ಣ ಕೇಳಿಸ್ತಾ ಇದ್ಯಾ? ಕಿಶನ್ ಏನು ಇದು? ತನ್ಮಯ್ ಕಾಲ್ ಮಾಡಿದ್ದ, ಮಾತಾಡ್ತಿದ್ದ, ಸಡನ್ ಆಗಿ ವಾಯ್ಸ್ ಕೇಳಿಸ್ಲಿಲ್ಲ, ಯಾರೋ ಕಿರ್ಚಾಡೋದೆಲ್ಲ ಕೇಳಿಸ್ತಾ ಇತ್ತು. ಆಮೇಲೆ ನೋಡಿದ್ರೆ ಕಟ್ಟೆ ಆಗೋಗಿದೆ. ಅದಕ್ಕೆ ಒಂದ್ ಕೆಲಸ ಮಾಡಿ, ಆ ನಂಬರ್ಗೆ ವಾಪಸ್ ಕಾಲ್ ಮಾಡಿ. ಕಿಶನ್ ಕಟ್ ಮಾಡ್ತಿದಾರೆ ಕಣೋ. ಇನ್ನೊಂದ್ಸಲ ಟ್ರೈ ಮಾಡಿ. ನನ್ನನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಡೋರ್ ಓಪನ್ ಮಾಡಿ, ಇಲ್ಲ ನಾನು ಜಂಪ್ ಆಗ್ಬಿಡ್ತೀನಿ. ಏ ತನ್ಮಯ್, ಕೂಲ್. ನಾನ್ ನಿನ್ನ ಕಿಡ್ನಾಪ್ ಮಾಡ್ತಿಲ್ಲ ಕಣೋ. ಅಲ್ಲಿ ಭಾಗ್ಯ ಮತ್ತೆ ತಾಂಡವ್ ತುಂಬಾ ಟೆನ್ಷನ್ ಆಗಿದಾರೆ ತನ್ಮಯ್, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದೀನಿ. ನೀವ್ ಯಾಕೆ ನನಗೆ ಹೆಲ್ಪ್ ಮಾಡ್ಬೇಕು? ನಾನ್ ನಿಮ್ಗೆ ಹೆಲ್ಪ್ ಮಾಡ್ತಿಲ್ಲ ತನ್ಮಯ್, ತಾಂಡವ್ನ ನನ್ ಕೈಲಿ ನೋಡೋದಕ್ ಆಗ್ತಿಲ್ಲ. ಅದು ಅಲ್ದೆ ಅಲ್ಲಿ ನಿಮ್ಮ ಅಕ್ಕ ತಂಗಿ ಕೂಡ ತುಂಬಾ ಅಳ್ತಿದ್ದಾಳೆ. ನಿಜ ಹೇಳ್ತಿದ್ರ ತಾನೆ? ಹ್ಞೂ ತನ್ಮಯ್, ನಿಜನೇ ಹೇಳ್ತಿದೀನಿ ಕಣೋ. ಹಾಗಿದ್ರೆ ನಾರ್ಮಲ್ ಆಗಿ ಕರ್ಕೊಂಡ್ ಬರ್ಬೋದಾಗಿತ್ತು ತಾನೆ, ಕಿಡ್ನಾಪ್ ಮಾಡೋ ತರ ಯಾಕೆ ಹೇಳ್ಕೊಂಡ್ ಬಂದ್ರಿ? ಅಯ್ಯೋ ತನ್ಮಯ್, ನಾನ್ ಏನಾದ್ರೂ ಕಾರ್ ನಿಲ್ಸಿ ನಿನಗ್ ಬಾ ಅಂದಿದ್ರೆ ನೀನ್ ಬರ್ತಾ ಇದ್ದ? ಇಲ್ಲ ತಾನೆ, ನೀನ್ ರಂಪ ಮಾಡ್ತಿದ್ದೆ, ಅದಕ್ಕೆ ಈ ತರ ಕರ್ಕೊಂಡ್ ಬಂದೆ. ನನಗ್ ನಿಮ್ ಮೇಲೆ ನಂಬಿಕೆನೆ ಬರ್ತಿಲ್ಲ. ನನ್ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಸರಿ ಇರು.